ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ MBBS ಹಸಲ್. ಸೊ ಈ ವಿಡಿಯೋದಲ್ಲಿ ನಾವು ಕೆ ಇಂದ ಬಂದಿರೋ ಹೊಸ ಅಪ್ಡೇಟ್ ಬಗ್ಗೆ ನೋಡೋಣ, ಮತ್ತೆ ಕೆ ಎದಲ್ಲಿ ಏನೇನು ಅಪ್ಡೇಟ್ ಇದೆ ಅಂತ ನೋಡೋಣ. ಕೆ ಎದಲ್ಲಿ ಇರೋ ಅಪ್ಡೇಟ್ ಅಲ್ಲಿ ಫಸ್ಟ್ ಅಪ್ಡೇಟ್ ಏನಿದೆ ಅಂದ್ರೆ UGCET ಎಕ್ಸಾಮ್. ಸೊ ಕೆ ಎದವರು ಯಾರ್ಯಾರು ನೀಟ್ ಅಲ್ಲಿ UG NEET 2025 ಎಕ್ಸಾಮ್ ಅಲ್ಲಿ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅವರಿಗೆಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಇನ್ವೈಟ್ ಮಾಡ್ತಿದ್ದಾರೆ. ಕೌನ್ಸಿಲಿಂಗ್ ಪ್ರೋಸೆಸ್ಗೆ ಸೊ ಯಾರ್ಯಾರು KSET ಎಕ್ಸಾಮ್ನ ಬರೆದಿದ್ರು, ಯಾರ್ಯಾರು UGCET 2025 ಅಪ್ಲಿಕೇಶನ್ ಹಾಕಿದ್ರು, ಅವರೆಲ್ಲ ನೀವು ಹೋಗಿ ಕೆ ಅಲ್ಲಿರುವ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ನಾನು ಲಿಂಕ್ ಅನ್ನು ನಿಮಗೆ ತೋರಿಸ್ತೀನಿ. ಎಲ್ಲಪ್ಪ ಅಂದರೆ ಇದು KE ಅಂತ ವೆಬ್ಸೈಟ್ ಇದೆಯಲ್ಲ, ಕೆ ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ವೆಬ್ ಪೇಜ್ ಈಗ ಬರುತ್ತೆ. ಅದಾದ್ಮೇಲೆ ನೀವು ಇಲ್ಲಿರೋ ಪ್ರವೇಶದಲ್ಲಿ ಹೋಗಿ UGCET 2025 ಅಂತ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣ್ತಿದೆ UG NEET ರೋಲ್ ನಂಬರ್ ದಾಖಲಾತಿ ಲಿಂಕ್ ಅಂತ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಗಿನ್ ID, ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಿ, ಪಾಸ್ವರ್ಡ್ ಹಾಕಿ, ಇಲ್ಲಿ ಕ್ಯಾಪ್ಚಾ ಒತ್ತಿದ್ರೆ ಆಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTP ಇಂದ ನೀವು ಲಾಗಿನ್ ಆಗಿ ನಿಮ್ಮ UG NEET ರೋಲ್ ನಂಬರ್ UG NEET 2025 ರೋಲ್ ನಂಬರ್ ಏನಿದೆ ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದರೆ ನೀವು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡಬೇಕು. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನು ಮೊದಲು ನಿಮಗೆ ನೀಟ್ ರ್ಯಾಂಕ್ ಅನ್ನು ಏನ್ ತೋರಿಸ್ತಿರ್ಲಿಲ್ವೋ, ಈಗ ಅದು ನೀವು ರಿಜಿಸ್ಟ್ರೇಷನ್ UG NEET ನಂಬರ್ ರೋಲ್ ನಂಬರ್ನ ನೀವು ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಮ ನೀಟ್ ರ್ಯಾಂಕ್ ಕೂಡ ತೋರಿಸುತ್ತೆ. ಸೊ ಅದಾದ್ಮೇಲೆ ನೀವು ಫಸ್ಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಬೇಕು. ಸೊ ನಿಮಗೆ ಮತ್ತೆ ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಆಗಿರೋದ್ರಿಂದ ನಿಮಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಇರೋದಿಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರ್ಯಾರಿಗಿದೆಯಪ್ಪ ಅಂದರೆ, ಸೊ NRI ವಾರ್ಡ್ ವೆರಿಫಿಕೇಶನ್, NRI ಕ್ಯಾಂಡಿಡೇಟ್ ಅಂತ ಯಾರು ಇದು ಎಂಟ್ರಿ ಮಾಡ್ಕೊಂಡಿದ್ದಾರೆ, ಯಾರ್ಯಾರಿಗೆ NRI ಇದು ಮಾಡಿದಾರೋ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಈ ಕೆಳಗಿನ 8, 9, 10 ಈ 3 ದಿವಸದಲ್ಲಿ ನಿಮ್ಮ ರ್ಯಾಂಕ್ ತಕ್ಕಂತೆ ನೀವು ಹೋಗಿ ನೀವು KE ಆಫೀಸಲ್ಲಿ, ಮಲ್ಲೇಶ್ವರಂ ಇರುವ KE ಆಫೀಸಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. 2 ಸೆಟ್ ಜೆರಾಕ್ಸ್ ತಗೊಂಡು ಹೋಗ್ಬೇಕಂತೆ. ಫಸ್ಟ್ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ 2 ಸೆಟ್ ಜೆರಾಕ್ಸ್ ತಗೊಂಡು ಹೋಗ್ಬೇಕು. ನೀವು ಈ ಡೇಟ್ 8, 9, 10 ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಈ ಡೇಟ್ನ ನೋಡಿಕೊಂಡು ನೀವು ಹೋಗಿ NRI ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದೀರೋ ಅವರು. ಅದಾದಮೇಲೆ ಸೆಂಟ್ ಜಾನ್ಸ್ ಕಾಲೇಜ್ ಬೆಂಗಳೂರಲ್ಲಿರುವ ಸೆಂಟ್ ಜಾನ್ಸ್ ಕಾಲೇಜ್ ಅಲ್ಲಿರುವ ಕ್ಯಾಟಗರಿನ ಯಾರ್ಯಾರು ಕ್ಲಿಯರ್ ಮಾಡ್ತೀರಾ, RC2 ಇಂದ RC8 ವರೆಗೂ ಯಾವ ಕ್ಯಾಟಗರಿನ ಕ್ಲಿಯರ್ ಮಾಡ್ತೀರಾ ಅವರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು. ಯಾವಾಗ 9 ಇಲ್ಲ 10 ಜುಲೈ ಇಲ್ಲ 10 ಜುಲೈಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು. ಎಲ್ಲಿ ಮಾಡ್ಬೇಕಂದ್ರೆ ಮೆಡಿಕಲ್ ಕಾಲೇಜ್ ಕೌನ್ಸಿಲ್ ರೂಮ್, ಗ್ರೌಂಡ್ ಫ್ಲೋರ್, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಸೊ ಕ್ಯಾಟಗರಿ 2 ಇಂದ 8 ಇರೋರು ಮಾತ್ರ ಅಷ್ಟೇ ಹೋಗ್ಬೇಕು. ಕ್ಯಾಟಗರಿ 1 RC1 ಮತ್ತೆ RC9 ಕ್ಯಾಂಡಿಡೇಟ್ಸ್ ಏನಿದೆ ಅವರು ಹೋಗುವಂತ ಅವಶ್ಯಕತೆ ಏನು ಇಲ್ಲ. ಸೊ ಅದಾದ್ಮೇಲೆ ನಾವು ಮುಂದೆ ಅಪ್ಡೇಟ್ ಏನಿದೆ ಅಂದ್ರೆ KEನವರು ಯಾರ್ಯಾರು ಈ ವರ್ಷ KSET ಅನ್ನೋ ಎಕ್ಸಾಮ್ನ ಬರೆದಿಲ್ಲೋ, KSET 2025 ಬರೆದಿಲ್ಲೋ ಅವರಿಗೆ ನೀವು KE ಕೌನ್ಸಿಲಿಂಗ್ ಅಲ್ಲಿ, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಕೇವಲ ನೀಟ್ ಎಕ್ಸಾಮ್ ಅಷ್ಟೇ ಬರೆದಿದ್ದಾರೆ, KSET ಬರೆದಿಲ್ಲ ಅಂದರೆ ನೀವು KE ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಿಮಗೆ ಅಪ್ಲಿಕೇಶನ್ ನ ಹಾಕೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಯಾವಾಗ ಅಂದರೆ 7 ಸೋಮವಾರದಿಂದ ಶುರು ಆಗುತ್ತೆ ಮತ್ತೆ 10ಗೆ ಎಂಡ್ ಆಗುತ್ತೆ. ಸೊ 7 to 10 7 ಜುಲೈಗೆ ನಿಮಗೆ ಅಪ್ಲಿಕೇಶನ್ ನ ಬಿಡುಗಡೆ ಮಾಡ್ತಾರೆ. ಅವಾಗ ನೀವು ಹೊಸದಾಗಿ ಅಪ್ಲಿಕೇಶನ್ ನ ಹಾಕಬೇಕು. ಇದು ಕೇವಲ ಯಾರಿಗೆ ಅಂದರೆ ಯಾರ್ಯಾರು UGCET ಎಕ್ಸಾಮ್ ನ ಬರ್ದಿಲ್ಲ ಅವರಿಗಷ್ಟೇ. ಯಾರ್ಯಾರು UGCET ಎಕ್ಸಾಮ್ ನ ಬರ್ದಿದಿರೋ, CET ನ ಆಲ್ರೆಡಿ ಅಪ್ಲೈ ಮಾಡಿದಿರೋ ಅವರಿಗೆಲ್ಲ ಅವ್ರು ಕೇವಲ ಹೋಗಿ ಆ ಲಿಂಕ್ ನ ಓಪನ್ ಮಾಡಿ ನೀವು ಕೇವಲ ರೋಲ್ ನಂಬರ್ ಅಷ್ಟೇ ಹಾಕಿ ಸಬ್ಮಿಟ್ ಮಾಡಬೇಕು. ಸೊ ನಮ್ಮ ಚಾನೆಲ್ ಇದು ಹೊಸದಾಗಿ ಇರೋದ್ರಿಂದ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಗೆ ಮತ್ತೆ ಮುಂದೆ KE ಅಪ್ಡೇಟ್ ಬೇಕಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.